ಆದಿಚುಂಚನಗಿರಿ ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ. ಶಿಡ್ಲಘಟ್ಟದಿಂದ ಸಹಸ್ರಾರು ಭಕ್ತರ ಭೇಟಿ, ಮೋದಿ ಭಾಗಿ. ಶಿಡ್ಲಘಟ್ಟ ಮಹಾಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಮರಣಾರ್ಥ ನಿರ್ಮಿಸಲಾಗಿರುವ ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮವು ಈ ತಿಂಗಳ 15ರಂದು ಅದ್ದೂರಿಯಾಗಿ ನಡೆಯಲಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಮಯೂರ ವೃತ್ತದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶ ವಿದೇಶಗಳಲ್ಲಿ ಖ್ಯಾತಿ ಪಡೆದಿರತಕ್ಕಂಥ ಆದಿಚುಂಚನಗಿರಿ ಮಠದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. 15ನೇ ತಾರೀಕಿನಂದು ಬೆಳಗ್ಗೆ 11:30ಕ್ಕೆ ಮಂದಿರದ ಲೋಕಾರ್ಪಣೆ ನೆರವೇರಲಿದ್ದು, ಮಠದ ಭಕ್ತರಾದ ಪ್ರಧಾನಿಗಳ ಉಪಸ್ಥಿತಿಯು ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗು ನೀಡಲಿದೆ ಅಂತ ಶಿಡ್ಲಘಟ್ಟ ಕ್ಷೇತ್ರದ ಭಕ್ತಾದಿಗಳ ಅನುಕೂಲಕ್ಕಾಗಿ ವಿಶೇಷ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ ಸುಮಾರು 50 ಬಸ್ಗಳ ವ್ಯವಸ್ಥೆ ಪೂರ್ಣಗೊಂಡಿದ್ದು, ಅಗತ್ಯ ಇದ್ರೆ ಇನ್ನೂ 50 ಬಸ್ಗಳನ್ನು ಒದಗಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. 14ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಗೆ ಕ್ಷೇತ್ರದ ಎಲ್ಲಾ ಪಂಚಾಯಿತಿಗಳಿಂದ ಭಕ್ತರು ಒಟ್ಟಾಗಿ ಹೊರಡಲಿದ್ದಾರೆ. ಇದಕ್ಕಾಗಿ ಪ್ರತಿ ಪಂಚಾಯಿತಿಗೂ ಒಬ್ಬೊಬ್ಬ ಇನ್ಚಾರ್ಜ್ ನೇಮಕ ಮಾಡಲಾಗಿದೆ. ಈ ಪ್ರಯಾಣವು ಕೇವಲ ಕಾರ್ಯಕ್ರಮಕ್ಕೆ ಸೀಮಿತವಾಗಿರದೆ ಒಂದು ತೀರ್ಥಯಾತ್ರೆಯ ರೂಪ ಪಡೆದಿದೆ. ದಾರಿಯಲ್ಲಿ ಭಕ್ತರು ಬಿದಿನಗರಿಯ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನಗಳ ದರ್ಶನ ಪಡೆಯಲಿದ್ದಾರೆ. ಅಂದು ರಾತ್ರಿ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ವಾಸ್ತವ್ಯ ಹೂಡಲಿದ್ದು, ಅಲ್ಲಿ ಭಕ್ತರಿಗೆ ಊಟ ಮತ್ತು ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮರುದಿನ ಬೆಳಗ್ಗೆ ಸಿದ್ದಲಿಂಗೇಶ್ವರನ ದರ್ಶನ ಪಡೆದು ನೇರವಾಗಿ ಆದಿಚುಂಚನಗಿರಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾನ ಮತ್ತು ವಿದ್ಯಾದಾನ ಮಾಡುವ ಮೂಲಕ ನಾಡಿನಾದ್ಯಂತ ಅಪಾರ ಭಕ್ತ ಸಮೂಹವನ್ನು ಹೊಂದಿದ್ದಾರೆ. ಅವರ ಸ್ಮರಣಾರ್ಥ ನಡೆಯುವ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಕ್ಷಭೇದ ಮರೆತು ಎಲ್ಲ ಮುಖಂಡರು ಮತ್ತು ಭಕ್ತರು ಭಾಗವಹಿಸುತ್ತಿದ್ದಾರೆ. ಇದು ಯಾವುದೇ ರಾಜಕೀಯ ಕಾರ್ಯಕ್ರಮವಲ್ಲ, ಬದಲಾಗಿ ಮಠದ ಮೇಲಿರುವ ಭಕ್ತಿ ಮತ್ತು ಗೌರವದ ಸಂಕೇತವಾಗಿದೆ ಅಂತ ಸಿಕಲ್ ರಾಮಚಂದ್ರೇಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸಿಕಲ್ ಆನಂದಗೌಡ, ನಗರ ಮಂಡಲಾಧ್ಯಕ್ಷ ನರೇಶ್, ರಾಮಕೃಷ್ಣಪ್ಪ, ಪ್ರಕಾಶ್, ಪುರುಷೋತ್ತಮ್, ದೇವರಮಳ್ಳೂರು ಬಾಲಕೃಷ್ಣ, ಸುಬ್ರಹ್ಮಣಿ, ಬಾಲು ಇನ್ನು ಅನೇಕ ಮುಖಂಡರು ಹಾಜರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ವಿಶೇಷವಾಗಿ ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಇದೇ ತಿಂಗಳು 15ನೇ ತಾರೀಕು ಮಹಾಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಏನು ನಮ್ಮ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀ ಗುರು ಭೈರವಾಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ಇಡೀ ದೇಶದಿಂದ ಪ್ರಪಂಚದ ಉದ್ದದ ಅಗಲಕ್ಕೂ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ವಾಮಿಗಳ ಏನು ಈ ಒಂದು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಭಕ್ತರು ಬರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ದೇಶ ಪ್ರಪಂಚ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರು ಕೂಡ ಬರ್ತಾ ಇದ್ದಾರೆ. 15ನೇ ತಾರೀಕು 11:30 ಗಂಟೆಗೆ ಏನು ಇವತ್ತು ಇದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವೆಲ್ಲ ನಮ್ಮ ಮುಖಂಡರು ಎಲ್ಲ ಚರ್ಚೆ ಮಾಡಿ, ಇವತ್ತು ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ, ಎಲ್ಲರೂ ಚರ್ಚೆ ಮಾಡಿ ಹೆಂಗೂ ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ಒಂದು ತೀರ್ಥಯಾತ್ರೆ ಕಾರ್ಯಕ್ರಮ ಕೂಡ ಮಾಡೋಣ ಅಂತ ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ದೂರ ಹೋಗ್ತಾ ಇರೋದ್ರಿಂದ ಒಂದು ದಿವಸ 14ನೇ ತಾರೀಕಿನ ಮಧ್ಯಾಹ್ನ ಎಲ್ಲರೂ ಕೂಡ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಾಯಿತಿವಾರು ನಮ್ಮ ಮುಖಂಡರು ಎಲ್ಲರ ಹತ್ರ ಮಾತಾಡಿದ್ದಾರೆ. ಭಕ್ತಾದಿಗಳು ಎಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ನಮಗೆ ಹೋಗ್ತಾ ದಾರಿಯಲ್ಲಿ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಎಲ್ಲರೂ ಒಟ್ಟಾರೆ ಎಲ್ಲ ಪಂಚಾಯಿತಿಗಳಿಂದ ಹೊರಟು ವಿಶೇಷವಾಗಿ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಈಗಾಗಲೇ ಒಂದು 50 ಬಸ್ನ ವ್ಯವಸ್ಥೆ ಆಗಿದೆ. ಅಷ್ಟೊಂದು ಭಕ್ತಾದಿಗಳು ರೆಡಿಯಾಗಿದ್ದಾರೆ.
ಇನ್ನ 50 ಬಸ್ ಆದ್ರೆ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ನಾವು ಆಸಕ್ತಿಯಲ್ಲಿ ಇದ್ದೀವಿ. ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ 14ನೇ ತಾರೀಕು ಮಧ್ಯಾಹ್ನ ಬಿಟ್ರೆ ಹೋಗ್ತಾ ದಾರಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬಿದನಗೆರೆಯಲ್ಲಿ ಏನು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಹೋಗ್ತಾ ನೇರ ಇಲ್ಲಿಂದ ಹೊರಟು ಅದು ದೇವಸ್ಥಾನಕ್ಕೆ ಮೊದಲನೇ ಪಾಯಿಂಟು. ಎಲ್ಲ ಭಕ್ತರು ಅಲ್ಲಿ ದೇವ್ರನ್ನ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ನೇರ ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನ ಬಿದನಗೆರೆ ಆ ದೇವಸ್ಥಾನಕ್ಕೂ ಕೂಡ ಭಕ್ತರು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ರಾತ್ರಿಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಏನು ದೇವಸ್ಥಾನದಲ್ಲಿ ಪ್ರಸಿದ್ಧ ದೇವಸ್ಥಾನ ಇರೋದ್ರಿಂದ ರಾತ್ರಿಯಲ್ಲಿ ಎಲ್ಲರೂ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ರಾತ್ರಿ ಉಳ್ಕೊಂಡು ಬೆಳಗ್ಗೆ ಅಲ್ಲಿ ಎದ್ದು ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಏನು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬೆಳಿಗ್ಗೆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಉಪಹಾರ ಮಾಡಿಕೊಂಡು ಉಪಹಾರದ ವ್ಯವಸ್ಥೆ ಕೂಡ ಇದೆ. ಅಲ್ಲಿಂದ ನೇರ ಕಾರ್ಯಕ್ರಮ ಇದೆ, ಲೋಕಾರ್ಪಣೆ ಕಾರ್ಯಕ್ರಮ ಏನಿದೆ, ಶ್ರೀ ಗುರು ಭೈರವಾಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೋದಿಜಿಯವರು ಕೂಡ ದೊಡ್ಡ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಮುಗಿದಾದ್ಮೇಲೆ ಅಲ್ಲಿಂದ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಆದಿಚುಂಚನಗಿರಿ ಪ್ರಸಿದ್ಧಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಪಾತ್ರರಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಊಟದ ವ್ಯವಸ್ಥೆ ಇರುತ್ತೆ, ಊಟ ಮಾಡಿಕೊಂಡು ನೇರವಾಗಿ ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ಸು ಅವರವರ ಮನೆಗೆ ಸುರಕ್ಷಿತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಹಂಗಾಗಿ ಎಲ್ಲ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಕೂಡ ಬರ್ತಕ್ಕಂಥ ಎಲ್ಲ ಪಂಚಾಯತಿಯಲ್ಲಿ ನಮ್ಮ ಮುಖಂಡರು ಒಬ್ಬೊಬ್ಬರು ಇನ್ಚಾರ್ಜನ್ನು ಕೊಟ್ಟಿದ್ದೀವಿ, ಬಸ್ಸಿನ ವ್ಯವಸ್ಥೆ ಮಾಡಿದ್ದೀವಿ. ಅವ್ರನ್ನ ಸಂಪರ್ಕ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ದೇವರ ಪಾತ್ರಕ್ಕೆ ಕೃಪೆ ಆಗಬೇಕು. ಇಡೀ ಕ್ಷೇತ್ರದಲ್ಲಿ ನಮ್ಮ ಏನು ಒಬ್ಬ ಸಾಧಾರಣ ಕುಟುಂಬದಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿ ಏನು ಆದಿಚುಂಚನಗಿರಿಯಲ್ಲಿ ನಮ್ಮ ಮಾಡಿರ್ತಕ್ಕಂಥ ಇಡೀ ದೇಶದ ಉದ್ದಕ್ಕೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ವಿದ್ಯಾದಾನ, ಕೊಟ್ಟಿರ್ತಕ್ಕಂಥ ಅನ್ನದಾನ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ದೇಶ ವಿದೇಶದಲ್ಲಿ ಕೂಡ ಅವರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ, ಅವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಎಲ್ಲರೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಪಾತ್ರರಾಗಬೇಕು, ಆಶೀರ್ವಾದ ಪಡ್ಕೋಬೇಕಂತ ವಿನಂತಿ ಮಾಡ್ಕೋತೀನಿ. ಮಾತಾಡ್ಕೊಂಡು ಒಂದು ಪಂಚಾಯತಿಗೆ ಈಗಾಗಲೇ 2 ಬಸ್ ತರ ಆಗಿದೆ. ಇನ್ನಷ್ಟು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಇನ್ನಷ್ಟು ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಯಾವುದೇ ಒಂದು ದಾರಿಯಲ್ಲಿ ಹೋಗ್ತಕ್ಕಂಥ ಟೈಮಲ್ಲಿ ಎಲ್ಲ ದೇವಸ್ಥಾನಗಳನ್ನ ವ್ಯವಸ್ಥೆ ಮಾಡಿದೆ, ದರ್ಶನ ಮಾಡಿಕೊಂಡು ನೇರ ಹೋಗಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದೆ, ಊಟದ ವ್ಯವಸ್ಥೆ ಮಾಡಿದೆ. ಹಂಗಾಗಿ ವ್ಯವಸ್ಥೆಗಳಿಗೆ ಕೊರತೆ ಇರೋದಿಲ್ಲ. ಇದು ಮಠದ ಭಕ್ತರು ಸಾಕಷ್ಟು ಜನ ಇದ್ದಾರೆ, ದೇವರ ಸನ್ನಿಧಿಯಲ್ಲಿ ಹೋಗ್ತಕ್ಕಂಥದ್ದು. ಇದು ಯಾವುದೇ ಒಂದು ರಾಜಕಾರಣಕ್ಕೆ ಪಕ್ಷದ ವತಿಯಿಂದ ಎಲ್ಲ, ಇದು ಎಲ್ಲರೂ ಮುಖಂಡರಿದ್ದಾರೆ. ಎಲ್ಲರೂ ಮುಖಂಡರ ಒಂದು ಸಮೀಕ್ಷೆಯಲ್ಲಿ ಒಂದು ಎಲ್ಲಿರ್ತಕ್ಕ ಜೊತೆಗೆ ಮಾಡ್ತಾ ಇದ್ದೀವಿ. ಇದು ಯಾವುದೇ ಪಕ್ಷದ ವತಿಯಿಂದ ಎಲ್ಲ, ಇದು ದೇಶದ ಹಾಗೂ ನಮ್ಮ ಆದಿಚುಂಚನಗಿರಿ ಮಠದ ಭಕ್ತನಾಗಿ ನಾನು ಕೂಡ ಸೇವೆಯನ್ನ ಮಾಡ್ತಾ ಇದ್ದೀನಿ. ಅಂತ ಏನು ಬಸ್ ವ್ಯವಸ್ಥೆ ಕೂಡ ಸುರಕ್ಷಿತವಾಗಿ ಮಾಡಿದೆ. ಹೋಗಿ ಎಲ್ಲರೂ ಕೂಡ ಇದೊಂದು 2 ದಿವಸ ಕಾರ್ಯಕ್ರಮ, ಇಡೀ ಕ್ಷೇತ್ರ ಇದೊಂದು ಪುಣ್ಯ ಕಾರ್ಯಕ್ರಮ ಇರೋದ್ರಿಂದ ಇದು ಎಲ್ಲ ಟೈಮಲ್ಲಿ ಈ ತರ ಒಂದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಅವಕಾಶನ ಭಕ್ತರು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ ಮಾಡ್ಕೋತೀವಿ. ಶ್ರೀ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶ್ರೀ ಭೈರವಿಕ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಹೊಂದಿದೆ. ಅದು ತುಂಬ 4-5 ದಿವಸ ಕಾರ್ಯಕ್ರಮ. ಆ ಕಾರ್ಯಕ್ರಮ 15ನೇ ತಾರೀಕು ಲೋಕಾರ್ಪಣೆ ಅಂದರೆ ಪೂಜೆಗಳೆಲ್ಲ ನಡೆದು ಲೋಕಾರ್ಪಣೆ ಮಾಡೋದು. ಅದಕ್ಕೆ ಮೋದಿಜಿಯವರು ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಇವರು ಜೊತೆಗೂಡಿಸಿ ಬಂದು ಅದಕ್ಕೆ ಇದು ಮಾಡಬೇಕು ಅಂತ ಈ ಒಂದು ಇದಕ್ಕೆ ನಮ್ಮ ಸಂಘದಿಂದನೂ, ಒಕ್ಕಲಿಗ ಸಂಘದಿಂದನೂ ಇದಕ್ಕೆ ನಾವು ಸಹಕರಿಸ್ತಾ ಇದ್ದೀವಿ. ಅವರು ನಮಗೆ ಎಲ್ಲ ಒಟ್ಟಾಗಿ ಕೂಡಿ ಮಾಡೋಣ ಅಂತ ಎಲ್ಲ ಒಂದು ನಿರ್ಣಯ ಆಗಿದೆ. ಈ ಒಂದು ಕ್ಷೇತ್ರಕ್ಕೆ ಮೋದಿಜಿಯವರ ಕಾರ್ಯಕ್ರಮ ಇರೋದು 11:15 ಇರೋದ್ರಿಂದ ಆದಷ್ಟು ಎಲ್ಲ 10 ಗಂಟೆಗೆ ಬರಬೇಕು ಅಂತ ಒಂದು ಇದಾಗಿದೆ.
ಏಕೆಂದರೆ ಅಲ್ಲಿಂದ ಗಾಡಿಗಳು ನಿಲ್ಲಿಸೋ ವ್ಯವಸ್ಥೆ ಒಂದು 2 ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಅವರೆಲ್ಲ ಅಲ್ಲಿಂದ ನಡ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಸಮಯ ತಗೊಳತ್ತೆ. ಸೊ ಆದಷ್ಟು 11 ಗಂಟೆ ಒಳಗಡೆ ಅಲ್ಲಿ ಬಂದು ಸೇರಿದ್ರೆ ಎಲ್ಲರೂ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸೋದಕ್ಕೆ ಅನುಕೂಲ ಆಗುತ್ತೆ. ಒಂದು 11 ಗಂಟೆ ಸಮಯ ಒಳಗಡೆ ಬಂದರೆ. ಹಾಗಾಗಿ ಸ್ವಲ್ಪ ಸಮಯಾವಕಾಶ ನೋಡಿಕೊಂಡು ಕಾಲ ನೋಡಿಕೊಂಡು ಕರೆಕ್ಟಾಗಿ ಅಟೆಂಡ್ ಆಗಬೇಕು ಅಂತ